ಇನ್ನು ದೆಹಲಿ ಚುನಾವಣೆ, ವಿಧಾನಸಭೆ ಚುನಾವಣೆ ಬಹಳ ರಂಗೇರ್ತಾ ಇದೆ. ರಾಷ್ಟ್ರ ರಾಜಧಾನಿ ದೆಹಲಿ, ಕೇಂದ್ರಾಡಳಿತ ಪ್ರದೇಶ ದೆಹಲಿ, 70 ಸ್ಥಾನಗಳ ಚುನಾವಣೆ. ಇವತ್ತು ಬಿಜೆಪಿಯವರು ಒಂದಷ್ಟು ಘೋಷಣೆ ಮಾಡಿದೆ. ನನಗೆ ಬಹಳ ಇಷ್ಟ ಆದಂಥ ಘೋಷಣೆ ಇದು. ಫ್ರೀ 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 ಎಲ್ಲ ಕೊಟ್ಟ ಕೇಳಿದಾಗ ಒಂಥರ ಅನ್ಸುತ್ತೆ, ನನಗೆ ಹಾಳು ಮಾಡ್ತಾವ್ರಂತೆ. ಬಟ್ ಈ ಫ್ರೀ ಓಕೆ ಅನ್ಸಿದೆ. ಯಾರು ಕೊಟ್ಟರು ಅದನ್ನು ಒಪ್ಪಲೇಬೇಕು. ಅಂದರೆ KGಯಿಂದ PGವರೆಗೆ ಉಚಿತ ಶಿಕ್ಷಣದ ಭರವಸೆಯನ್ನು ಕೊಡ್ತಾವ್ರೆ. ಇದೇ ಬೇಕಾಗಿದ್ದು, ಇದನ್ನು ಕೊಡಬೇಕಾಗಿತ್ತು. ಬಟ್ ಇದು ಇಂಪ್ಲಿಮೆಂಟೇಷನ್ ಗೆದ್ದ ಮೇಲೆ ಅವೆಲ್ಲ ನೋಡೋಣ. ಬಿಜೆಪಿಯು ವಿಧಾನಸಭಾ ಚುನಾವಣೆ 2ನೇ ಭಾಗವನ್ನು ಬಿಡುಗಡೆ ಮಾಡಿದೆ. ಬಿಜೆಪಿ ಅಧಿಕಾರಕ್ಕೆ ಬಂದರೆ ಸರ್ಕಾರಿ ಶಿಕ್ಷಣ ಸಂಸ್ಥೆಗಳಲ್ಲಿ ಬಡ ವಿದ್ಯಾರ್ಥಿಗಳಿಗೆ KGಯಿಂದ PGವರೆಗೂ ಉಚಿತ ಶಿಕ್ಷಣ ನೀಡುವುದಾಗಿ ಭರವಸೆ ನೀಡಿದ್ದಾರೆ. ಮಂಗಳವಾರ ಬಿಜೆಪಿ ಸಂಸದ ಅನುರಾಗ್ ಠಾಕೂರ್ ಅವರು ಪಕ್ಷದ ನಿರ್ಣಯ ಪತ್ರದ 2ನೇ ಭಾಗವನ್ನು ಬಿಡುಗಡೆ ಮಾಡಿದ್ರು. ಪ್ರಣಾಳಿಕೆ ಬಿಡುಗಡೆ ಮಾಡಿದ ಅನುರಾಗ್ ಠಾಕೂರ್ ಅವರು ಆರೋಗ್ಯ ಮತ್ತು ಟ್ರಾಫಿಕ್ ಸಮಸ್ಯೆಗಳನ್ನು ಪರಿಹರಿಸುವ ಭರವಸೆ ನೀಡಿದರು. ಸರ್ಕಾರಿ ಸಂಸ್ಥೆಗಳಲ್ಲಿ ಶಿಶು ವಿಹಾರದಿಂದ ಸ್ನಾತಕೋತ್ತರ ಹಂತದವರೆಗೆ ಅಗತ್ಯವಿರುವ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ ಸೇರಿದಂತೆ ಹಲವಾರು ಮಹತ್ವಾಕಾಂಕ್ಷಿ ಯೋಜನೆಗಳನ್ನು ಘೋಷಿಸಿದರು. ಪ್ರಣಾಳಿಕೆಯು UPSC ಮತ್ತು NML KPSC ತರಹಲ್ಲಿ ರಾಜ್ಯ ಸ್ಪರ್ಧಾತ್ಮಕ ಪರೀಕ್ಷೆಗಳು ತಯಾರಿ ನಡೆಸುತ್ತಿರುವ ವಿದ್ಯಾರ್ಥಿಗಳಿಗೆ ಆರ್ಥಿಕ ಪ್ರೋತ್ಸಾಹವನ್ನು ನೀಡುತ್ತೆ. ಜೊತೆಗೆ 2 ಪ್ರಯತ್ನಗಳಿಗೆ 15,000, ಫಸ್ಟ್ ಅಟೆಂಪ್ಟ್ ಸೆಕೆಂಡ್ ಅಟೆಂಪ್ಟ್ಗೆ 15,000 ಕೊಡ್ತಾರಂತೆ. ಭೀಮ್ರಾವ್ ಅಂಬೇಡ್ಕರ್ ಸ್ಟೈಫಂಡ್ ಯೋಜನೆ ಅಡಿಯಲ್ಲಿ ITI ಮತ್ತು ಪಾಲಿಟೆಕ್ನಿಕ್ ಸ್ಕಿಲ್ ಸೆಂಟರ್ಗಳಲ್ಲಿ ತಾಂತ್ರಿಕ ಕೋರ್ಸ್ಗಳನ್ನು ಕಲಿಯುತ್ತಿರುವ ಪರಿಶಿಷ್ಟ ಜಾತಿ ಸಮುದಾಯದ ವಿದ್ಯಾರ್ಥಿಗಳಿಗೆ ಪ್ರತಿ ತಿಂಗಳು 1,000 ಸ್ಟೈಫಂಡ್ ಅನ್ನು ಪಕ್ಷ ಘೋಷಣೆ ಮಾಡಿದೆ. ಬಿಜೆಪಿ ಆಟೋ ಟ್ಯಾಕ್ಸಿ ಚಾಲಕ ಕಲ್ಯಾಣ ಮಂಡಳಿ ರಚಿಸುವುದಾಗಿಯೂ ಬಿಜೆಪಿ ಭರವಸೆ ನೀಡಿದ್ದು, ಚಾಲಕರಿಗೆ 10 ಲಕ್ಷ ಜೀವ ವಿಮೆ, 5 ಲಕ್ಷ ಅಪಘಾತ ವಿಮೆ ನೀಡುವುದಾಗಿ ಭರವಸೆ ನೀಡಿದೆ. ಅದೇ ರೀತಿ ಬಿಜೆಪಿ ಮನೆ ಕೆಲಸದವರಿಗೆ ಕಲ್ಯಾಣ ಮಂಡಳಿಯನ್ನು ರಚಿಸುವುದಾಗಿ ಭರವಸೆ ನೀಡಿದೆ. ಅದೇ ರೀತಿಯ ವಿಮಾ ಪ್ರಯೋಜನಗಳನ್ನು ನೀಡ್ತಾ ಇದೆ. ಕೇಂದ್ರದಲ್ಲಿ ಮೋದಿ ಸರ್ಕಾರ ಇದೆ, ದೆಹಲಿಯಲ್ಲಿ ಮೋದಿ ಸರ್ಕಾರ ಬರಲಿದೆ. ಉತ್ತಮ ದೆಹಲಿ ಮಾಡ್ತೇವೆ, ಭ್ರಷ್ಟಾಚಾರದ ವಿರುದ್ಧ ಶೂನ್ಯ ಸಹಿಷ್ಣುತೆ ಮತ್ತು ನಾವು ಅಧಿಕಾರಕ್ಕೆ ಬಂದರೆ ಹಗರಣಗಳ ತನಿಖೆ SIT ರಚಿಸ್ತೇವೆ ಅಂತ ಅನುರಾಗ್ ಠಾಕೂರ್ ಭರವಸೆ ಕೊಟ್ಟಿದ್ದಾರೆ. ಯಾವತ್ತೂ ನಷ್ಟದಲ್ಲಿರದ ದೆಹಲಿ ಮೊದಲ ಬಾರಿಗೆ ಆದಾಯ ನಷ್ಟಕ್ಕೆ ಸಿಲುಕಿದ್ದು ಆಮ್ ಆದ್ಮಿ ಪಕ್ಷ, ಅರವಿಂದ್ ಕೇಜ್ರಿವಾಲ್ ಮತ್ತು ಅತಿಶಿ ಅವರ ಕಾರಣ ಈ ರೀತಿ ಆಗಿದೆ ಅಂತ ಹೇಳಿದ್ದಾರೆ. ದೆಹಲಿಯಲ್ಲಿ ಬಿಜೆಪಿ ಕೇಂದ್ರದಲ್ಲಿದ್ದಾಗ ರಾಜ್ಯದಲ್ಲಿ ದೆಹಲಿಯಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿರಲ್ಲ. ನರೇಂದ್ರ ಮೋದಿ ಎದೆಯೊಪ್ಪಿಸಿ 56 ಇಂಚು ನಮ್ಮದೇ ದೇಶ ಅಂದರೂ ಕೂಡ ದೆಹಲಿಯನ್ನು ಆಮ್ ಆದ್ಮಿ ಪಾರ್ಟಿ ಗೆಲ್ತಾ ಇತ್ತು. 2015ರಲ್ಲಿ 70 ಸೀಟಲ್ಲಿ 67 ಆಮ್ ಆದ್ಮಿ, 3 ಬಿಜೆಪಿ, ಕಾಂಗ್ರೆಸ್ 0. 2020 ಬಿಜೆಪಿ 8, ಆಮ್ ಆದ್ಮಿ ಪಾರ್ಟಿ 62, ಕಾಂಗ್ರೆಸ್ 0. ಇಲ್ಲಿ ಫೈಟ್ ಬಿಟ್ವೀನ್ ಆಮ್ ಆದ್ಮಿ ಮತ್ತು ಬಿಜೆಪಿ ನಡುವೆ. ಬಟ್ ಆಮ್ ಆದ್ಮಿ ಪಾರ್ಟಿ ಸುಮ್ಮನೆ ಜನ ವೋಟ್ ಹಾಕ್ತಿಲ್ಲ. ಈ ಬಿಜೆಪಿಗರ ಬರೀ ಬಿಲ್ಡಪ್ಗಳ ನಡುವೆ ಸಂಘಟನಾತ್ಮಕವಾಗಿ ಜನರ ಬಳಿ ಹೋಗಿ ಆಮ್ ಆದ್ಮಿ ಪಾರ್ಟಿ ಅಧಿಕಾರವನ್ನು ಪಡಿತಾ ಇದೆ ದೆಹಲಿಯಲ್ಲಿ. ಅದನ್ನು ಹೊರತುಪಡಿಸಿದ್ರೆ ಬಿಜೆಪಿಯಲ್ಲಿ CM ಫೇಸ್ ಯಾರು, ಈ ಥರ ಕೇಜ್ರಿವಾಲ್ ಥರ ಟೀಮ್ ಯಾರು, ಸೇನೆ ಎಲ್ಲಿದೆ ದೆಹಲಿ ಉದ್ಧಾರ ಮಾಡೋಕ್ಕೆ ಅನ್ನೋ ಪ್ರಶ್ನೆ ಸಹಜವಾಗಿ ಇದಾಗುತ್ತೆ. ಉಚಿತವನ್ನು ಕೊಟ್ಟು ಉದ್ಧಾರ ಮಾಡೋದಲ್ಲ. ಬಟ್ ಈ ರೀತಿ KGಯಿಂದ PGವರೆಗೆ ಫ್ರೀ ಎಜುಕೇಷನ್ ಜೊತೆಗೆ ಮಾಲಿನ್ಯ ಮುಕ್ತ ದೆಹಲಿ ಲೆಕ್ಕಾಚಾರಗಳು ಗೊತ್ತಿಲ್ಲ. ಬಟ್ ಸಿಸ್ಟಮ್ಯಾಟಿಕ್ ಎಲೆಕ್ಷನ್ ಬಂದಾಗ, ನಂಬಿಕೆ ವಿಚಾರ ಬಂದಾಗ ದೆಹಲಿಯಲ್ಲಿ ನನಗನ್ಸೋದು ಬಿಜೆಪಿಗರಿಗಿಂತ ಆಮ್ ಆದ್ಮಿ ಪಾರ್ಟಿಯವರೇ ಯೋಗ್ಯ ಅಂತ ಅನಿಸ್ತಾರೆ. ಬಿಜೆಪಿಗರಿಗಿಂತ ಆಮ್ ಆದ್ಮಿಗರೇ ಯೋಗ್ಯ ಅನ್ಸುತ್ತೆ. ಯಾಕಂದರೆ ಸಮರ್ಥವಾಗಿ ದೆಹಲಿಯನ್ನು ಕಟ್ತೀನಿ, ಸುಷ್ಮಾ ಸ್ವರಾಜ್ ಅವತ್ತಿಗೆ ಲೆಕ್ಕಾಚಾರಗಳು. ಸೊ ಹಾಗಾಗಿ ಆ ಥರದ ಫೇಸ್ಗಳು ಬಿಜೆಪಿಗೆ ಮತ್ತೆ ದೆಹಲಿಯಲ್ಲಿ ಸಿಗಲಿಲ್ಲ. ಎಲ್ಲ ಕಡೆ ನರೇಂದ್ರ ಮೋದಿ ಫೋಟೋನೇ ಇರಬೇಕು ಅಂತ ಬಯಸೋ ಬಿಜೆಪಿಗರಿಗೆ ದೆಹಲಿ ಒಂದು ರೀತಿಯ ಟಫ್ ಟಾಸ್ಕ್. ನರೇಂದ್ರ ಮೋದಿನೇ ಬಂದು ದೆಹಲಿಗೆ ನಾನೇ ಮುಖ್ಯಮಂತ್ರಿ ಅಭ್ಯರ್ಥಿ ಅನ್ಕೋಬೇಕಾಗತ್ತೆ ಅನ್ನೋ ಗೊತ್ತಿಲ್ಲ. ಆದರೆ ದೆಹಲಿಯಲ್ಲಿ ಕಂಪೇರ್ ಟು ಬಿಜೆಪಿ, ಆಮ್ ಆದ್ಮಿ ಪಾರ್ಟಿ ಭ್ರಷ್ಟಾಚಾರ ಮತ್ತು ಬೇರೆ ಬೇರೆ ವ್ಯವಸ್ಥೆಯಲ್ಲಿ ಪರವಾಗಿಲ್ಲ ಅಂತ ಒಂದು ಲಿಟಲ್ ಬಿಟ್ ಕಂಪೇರ್ ಟು ಬಿಜೆಪಿ ಅನ್ಸುತ್ತೆ ಅನ್ನೋದು ಬಿಟ್ಟರೆ ಚುನಾವಣೆ ಬಿಜೆಪಿ ಅನ್ಕೊಂಡ ಸುಲಭ ಇಲ್ಲ. ಬಟ್ ಕಾಂಗ್ರೆಸ್ ಬಿಜೆಪಿ ಸೋಲ್ಸಕ್ಕಿಂತ ಆಮ್ ಆದ್ಮಿ ಪಾರ್ಟಿ ಸೋಲ್ಸಕ್ಕೆ ಮತವನ್ನು ಕೀಳೋ ಲೆಕ್ಕಾಚಾರ ಕೊಟ್ಟಂಗಿದೆ. ರಾಹುಲ್ ಗಾಂಧಿ ಆಮ್ ಆದ್ಮಿ ಪಾರ್ಟಿಯನ್ನು ಸೋಲ್ಸಕ್ಕೆ ಕೊಟ್ಟಂಗೆ ಅವರೇ, ಬಿಜೆಪಿ ಸೋಲ್ಸಕ್ಕಲ್ಲ. ನೋಡ್ಬೇಕೇನಾಗುತ್ತೆ ಅಂತ ದೆಹಲಿ. ಇನ್ನು ಬೆಂಗಳೂರು ಮತ್ತೊಂದೇ ಕರ್ನಾಟಕ ತಲೆತಗ್ಗಿಸುವಂಥ ಸನ್ನಿವೇಶ. ಬೆಂಗಳೂರಲ್ಲಿ ಗ್ಯಾಂಗ್ ರೇಪ್ ಆಗಿದೆ. ಬಸ್ಗಾಗಿ ಕಾಯ್ತಾ ನಿಂತಿದ್ದಂಥ ವ್ಯಕ್ತಿ 11:30 ಬೆಂಗಳೂರು, ಮಧ್ಯರಾತ್ರಿ ಹೋಟ್ಲು ಓಪನ್ ಮಾಡ್ತೀವಿ, ಮಧ್ಯರಾತ್ರಿ ನಡೀಬೇಕು ಅಂತ ಹೇಳ್ತಾರೆ. ಬೆಳಗಾವಿಯಲ್ಲಿ ಗಾಂಧಿ ಭಾರತ ಕಾರ್ಯಕ್ರಮ ಮಾಡುತ್ತೆ ಕಾಂಗ್ರೆಸ್ ಸರ್ಕಾರ. ಆದರೆ ಅದೇ ಕಾಂಗ್ರೆಸ್ ಸರ್ಕಾರದ ಅಡಿಯ ಬೆಂಗಳೂರಲ್ಲಿ ಒಬ್ಬ ಮಹಿಳೆ ರಾತ್ರಿ 11:30ಗೆ ಬಸ್ಗಾಗಿ ಕಾಯ್ದಿರ್ತಕ್ಕಂಥ ಮಹಿಳೆ ಕರ್ಕೊಂಡೋಗಿ ಗ್ಯಾಂಗ್ ರೇಪ್ ಮಾಡ್ತಾರೆ. ದುರಂತ ಸನ್ನಿವೇಶ. 84ರಿಂದ 50 kg ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ, ಹೆಲ್ದಿನೂ ಅದೇ. ನೀವು ಸಣ್ಣ ಆಗಬೇಕಾ, ಹೆಲ್ದಿ ಆಗಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ. ಯಾಕಂದರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.